ಮುತ್ತೂಟು ಮಿನಿ ಫೈನಾನ್ಷಿಯರ್ಸ್ ಸಂಸ್ಥೆಯು ಧನಂ BFSI ಶೃಂಗಸಭೆ ಮತ್ತು ಪ್ರಶಸ್ತಿಗಳು 2025ರ ಕಾರ್ಯಕ್ರಮದಲ್ಲಿ ವರ್ಷದ NBFC 2025 ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಭಾರತದ ಅತ್ಯಂತ ವಿಶ್ವಾಸಾರ್ಹ ಮತ್ತು ದೀರ್ಘಕಾಲೀನ ಚಿನ್ನದ ಸಾಲ NBFCಗಳಲ್ಲಿ ಒಂದಾದ ಮುತ್ತೂಟು ಯೆಲ್ಲೋ ಎಂದು ಜನಪ್ರಿಯವಾಗಿರುವಂತಹ ಮುತ್ತೂಟು ಮಿನಿ ಫೈನಾನ್ಷಿಯರ್ಸ್ ಲಿಮಿಟೆಡ್ ಕೊಚ್ಚಿಯಲ್ಲಿ ನಡೆದ ಧನಂ BFSI ಶೃಂಗಸಭೆ ಮತ್ತು ಪ್ರಶಸ್ತಿಗಳು 2025ರ ಕಾರ್ಯಕ್ರಮದಲ್ಲಿ ಪ್ರತಿಷ್ಠಿತ ಧನಂ NBFC ಆಫ್ ದಿ ಇಯರ್ 2025 ಈ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಭಾರತದ ಚಿನ್ನದ ಸಾಲ ಮತ್ತು ಚಿಲ್ಲರೆ ಹಣಕಾಸು ವಲಯದಲ್ಲಿ ಮುತ್ತೂಟು ಮಿನಿಯ ಅಸಾಧಾರಣ ಕಾರ್ಯಕ್ಷಮತೆ, ಜವಾಬ್ದಾರಿಯುತ ಬೆಳವಣಿಗೆ ಮತ್ತು ನಿರಂತರ ನಾಯಕತ್ವ ಗುರುತಿಸಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಾಜಿ ಉಪ ಗವರ್ನರ್ ಎಂ ರಾಜೇಶ್ವರ್ ರಾವ್ ಅವರು ಈ ಪ್ರಶಸ್ತಿ ಪ್ರದಾನ ಮಾಡಿದರು. ಈ ಪ್ರಶಸ್ತಿಯು ಗ್ರಾಹಕ ಕೇಂದ್ರಿತ ನಾವೀನ್ಯತೆ, ಡಿಜಿಟಲ್ ರೂಪಾಂತರ ಮತ್ತು ನೈತಿಕ ಸಾಲ ಪದ್ಧತಿಗಳಿಗೆ ಕಂಪನಿಯ ಬದ್ಧತೆಯನ್ನು ಗುರುತಿಸುತ್ತೆ. ಇನ್ನು ಈ ಸಾಧನೆ ಕುರಿತು ಮಾತನಾಡಿದ ಮುತ್ತೂಟು ಮಿನಿ ಫೈನಾನ್ಷಿಯರ್ಸ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಮ್ಯಾಥ್ಯೂ ಮುತ್ತೂಟು, ಈ ಪ್ರಶಸ್ತಿಯು ನಮ್ಮ ಕಾರ್ಯಕ್ಷಮತೆಗೆ ಸಾಕ್ಷಿಯಲ್ಲ, ಆದರೆ ನಂಬಿಕೆ, ಉದ್ದೇಶ ಮತ್ತು ಮೌಲ್ಯಗಳ ಮೇಲೆ ನಿರ್ಮಿಸಲಾದ ಶತಮಾನದ ಪ್ರಯಾಣದ ಪ್ರತಿಬಿಂಬಿತವಾಗಿದೆ ಅಂತ. ನಾವು ಸಾಂಪ್ರದಾಯಿಕ ಚಿನ್ನದ ಸಾಲ ಕಂಪನಿಯಿಂದ ಆಧುನಿಕ ಜವಾಬ್ದಾರಿಯುತ ಹಣಕಾಸು ಸಂಸ್ಥೆಯಾಗಿ ವಿಕಸನಗೊಂಡಿದ್ದೇವೆ ಅಂತ ಕೂಡ ಮಾತನಾಡಿದರು. Dhanam NBFC of the year 2025 below 10,000 crores AUM. Let's take a look at the winners. Dunham Business Media proudly presents the Dunham NBFC of the year 2025 award to Muthoot Mini Financiers in the below 10,000 crore rupees AUM category. Receiving this award on stage is Mr. Matthew Muthoot, Managing Director of Muthoot Mini Financiers. The Dhanam NBFC of the year 2025 below rupees 10,000 crore assets under management. Muthoot Mini Financiers. It's a very proud moment for us, and as rightly said, we are about 6,000 strong and we have a small team here as well. So I think this is a shout out to all the people who have been dedicatingly working for us, and hopefully this is the first of the awards for the many to come in future as well. So thank you Dhanam, and thank you to the jury as well for considering us. Thank you so very much. Thank you. Dhanam NBFC of the year 2025 below 10,000 crores AUM. Let's take a look at